ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ 74ನೇ ಹುಟ್ಟುಹಬ್ಬದ ಪ್ರಯುಕ್ತ ಕೊರಟಗೆರೆ ತಾಲೂಕಿನಲ್ಲಿ ಅಭಿಮಾನಿಗಳು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ, ಉಚಿತ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ ಆಯೋಜಿಸಿ ಪರಮೇಶ್ವರ್ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು. ಡಾಕ್ಟರ್ ಜಿ ಪರಮೇಶ್ವರ್ ಅವರ 74ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಕೊರಟಗೆರೆ ತಾಲೂಕಿನಲ್ಲಿ ಅಭಿಮಾನಿಗಳು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ, ಮತ್ತೊಂದು ಕಡೆ ಉಚಿತ ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರ ಆಯೋಜಿಸಿ ಪರಮೇಶ್ವರ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು. ಕೊರಟಗೆರೆ ತಾಲೂಕಿನ ಒಳವನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಬೃಹತ್ ಆರೋಗ್ಯ ಶಿಬಿರ ಹಾಗೂ ರಕ್ತದಾನ ಶಿಬಿರದ ಕಾರ್ಯಕ್ರಮಕ್ಕೆ ಆಗಮಿಸಿದ ತುಮಕೂರು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಹಾಗೂ ತುಮಕೂರು ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ನಂತರ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿ ಬಳಗದಿಂದ ಏರ್ಪಡಿಸಿದ್ದ 74 ಕೆಜಿ ತೂಕದ ಬೃಹತ್ ಕೇಕ್ ಅನ್ನ ಕತ್ತರಿಸುವ ಮೂಲಕ ಅಭಿಮಾನಿಗಳು ಜನಮೆಚ್ಚಿದ ನಾಯಕನಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿದ್ರು. ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡು ಸಾವಿರಾರು ಜನ ತಮ್ಮ ಆರೋಗ್ಯದ ಬಗ್ಗೆ ನುರಿತ ವೈದ್ಯರಿಂದ ಚಿಕಿತ್ಸೆಯ ಸಲಹೆ ಪಡೆದುಕೊಂಡ್ರು. ಹೊಳವನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಸುಮಾರು 1400 ವಿದ್ಯಾರ್ಥಿಗಳಿಗೆ ಉಚಿತ ಬ್ಲಡ್ ಗ್ರೂಪ್ ಪರೀಕ್ಷೆ ನಡೆಸಿ ಅವರ ಬ್ಲಡ್ ಗ್ರೂಪ್ ಸರ್ಟಿಫಿಕೇಟ್ ನೀಡಲಾಯಿತು. ಒಂದು ಕಡೆ ಅನ್ನದಾನ ಸಂತರ್ಪಣೆ, ಮತ್ತೊಂದು ಕಡೆ ಪ್ರತಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ, ಮತ್ತೊಂದು ಕಡೆ ಉಚಿತ ಆರೋಗ್ಯ ಶಿಬಿರ ಹಾಗೂ ರಕ್ತದಾನ ಶಿಬಿರ. ಹೀಗೆ ಒಂದಲ್ಲ ಒಂದು ಸಾರ್ಥಕತೆ ತೋರುವಂತೆ ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕ ಮುಂದಿನ ಮುಖ್ಯಮಂತ್ರಿ ಎಂದು ಕೂಗುತ್ತಾ ಹುಟ್ಟುಹಬ್ಬ ಆಚರಣೆ ಮಾಡಿದ್ರು. ಅಭಿಮಾನಿಗಳು ಹಾಗೂ ಮುಖಂಡರು ಈ ಎಲ್ಲಾ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನೆರವೇರಿಸಿದ್ರು. ಕ್ಷೇತ್ರದ ಜನತೆಯ ಪರವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ಹುಟ್ಟುಹಬ್ಬ ಶುಭವನ್ನು ಕೋರ್ತೀನಿ. ಮತ್ತು ಇವತ್ತೇನು ಬೆಳಗ್ಗೆಯಿಂದ ಸುದೀರ್ಘವಾಗಿ ಈ ಕ್ಷೇತ್ರದ ಪ್ರತಿಯೊಬ್ಬ ಮುಖಂಡರು ನಾಯಕರುಗಳೆಲ್ಲ ಸೇರಿ ಸಾಹೇಬರ ಒಂದು ಅನುಪಸ್ಥಿತಿಯಲ್ಲಿ ಭಾಳ ಅಚ್ಚುಕಟ್ಟಾಗಿ ಎಲ್ಲ ಒಂದು ಮೂಲೆಗಳಲ್ಲೂ ಅವರ ಸಾಮರ್ಥ್ಯ ತಕ್ಕಂಗೆ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಅವರಿಗೆ ಪರಮೇಶ್ವರ್ ಸಾಹೇಬರ ಪರವಾಗಿ ನಾನು ಈ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಜೊತೆಗೆ ಇವತ್ತು ಶಾಲಾ ಮಕ್ಕಳಿಗೆ ಇಡೀ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳಿಗೆ ನೋಟ್ಬುಕ್ ಅನ್ನು ಕೊಡ್ತಕ್ಕಂಥ ನಮ್ಮ ಮಾಲಿಂಗಣ್ಣನವರು, ಅವ್ರಿಗೂ ಪಾಪ ಭಗವಂತ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಕೊಡಲಿ ಇಂಥ ಸೇವೆಗಳು ಮಾಡಲಿಕ್ಕೆ. ಜೊತೆಗೆ ನಮ್ಮ ಶಂಕರಣ್ಣ ಮತ್ತು ಅಶ್ವತ್ಥಣ್ಣನವರು, ಈ ಭಾಗದ ಎಲ್ಲ ನಮ್ಮ ಲೀಡ್ರು ಮತ್ತು ನಮ್ಮ ಮಹಿಳೆಯ ಅಧ್ಯಕ್ಷ ಜಯಮ್ಮನವರು ಎಲ್ಲರೂ ಸೇರಿ ಇವತ್ತು ಈ ಒಂದು ಬೆಳಗ್ಗೆಯಿಂದ ಎಲ್ಲ ಸಕಲ ಕಾರ್ಯಗಳನ್ನ ಪಾಪ ಮಾಡ್ತಾವ್ರೆ ಸಾಹೇಬ್ರಿಗೋಸ್ಕರ. ಮತ್ತು ಇವತ್ತೇನು ಎಲ್ಲರೂ ಹೇಳ್ದಂಗೆ ಪರಮೇಶ್ವರ್ ಸಾಹೇಬರು ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಎಲ್ಲರೂ ಬಯಕೆ ಇದೆ. ನಮ್ಮ ಬಯಕೆ ಏನಿದೆ, ತಾಯಿ ಗೊರವನಹಳ್ಳಿ ಲಕ್ಷ್ಮಿಯ ಒಂದು ಆಶೀರ್ವಾದದೊಂದಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ. ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಮ್ಮ ಮುಖಾಂತರ ಕೊಡ್ತೀನಿ. ನಮಸ್ಕಾರ. ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೇವೆ. ದಯಮಾಡಿ ಎಲ್ಲ ರೈತ ಬಾಂಧವರು ಹಾಗೂ ನಾಗರಿಕರು ಇದರ ಸೌಲಭ್ಯವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಯಾಕೆಂದರೆ ನಾವು ಇವಾಗ ತುಮಕೂರಿಗೆ ಹೋಗಿ ಒಂದು ಚಿಕಿತ್ಸೆ ತಗೋಬೇಕಾದ್ರೆ ಎಷ್ಟು ಹಣ ಖರ್ಚಾಗುತ್ತೆ ಅಂತ ನಿಮಗೆ ಗೊತ್ತಿರ್ತದೆ. ಆದರೆ ಇಲ್ಲಿ ನಾವು ಚಿಕಿತ್ಸೆ ತಗೊಂಡು ಹೆಚ್ಚಿನ ಚಿಕಿತ್ಸೆಗೆ ದೊಡ್ಡ ತುಮಕೂರು ಆಸ್ಪತ್ರೆಗೆ ಶಿಫಾರಸು ಮಾಡಿದಲ್ಲಿ ಅದನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪರವಾಗಿ ನಾವು ಎಲ್ಲರಿಗೂ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮತ್ತು ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಿಸೋದಕ್ಕೆ ಪರಮೇಶ್ ಸಾಹೇಬರು ಒಪ್ಕೊಂಡಿದ್ದಾರೆ. ಹಾಗಾಗಿ ನೇತ್ರದಾನ ಶಿಬಿರಕ್ಕೂ ಸಹ, ನೇತ್ರ ಪರೀಕ್ಷೆಗೂ ಸಹ ಅದಕ್ಕೂ ಸಹ ಉಚಿತವಾಗಿ ಮಾಡೋದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಒಪ್ಪಿದ್ದಾರೆ. ಹಾಗೆಯೇ ಇಲ್ಲಿ 1200 ಜನ ವಿದ್ಯಾರ್ಥಿಗಳಿದ್ದಾರೆ, ಮಿಡ್ಲ್ ಸ್ಕೂಲಿಂದ ಕಾಲೇಜಿನವರೆಗೂ. ಅವರಿಗೂ ಸಹ ಎಲ್ಲರಿಗೂ ಬ್ಲಡ್ ಗ್ರೂಪಿಂಗ್ ಮಾಡಿ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಇವತ್ತು ಅದು ಅಧಿಕೃತವಾಗಿ ಸಿದ್ಧಾರ್ಥ ಸಂಸ್ಥೆಯಿಂದ ಮಾಡಿಕೊಡ್ತಾ ಇದ್ದಾರೆ. ಅವರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಯಾಕಂದರೆ ಅದನ್ನು ಬೇರೆ ಕಡೆ ಮಾಡಿಸ್ಬೇಕು ತಗೋಬೇಕಾದ್ರೆ ಆಗೋದೇ ಇಲ್ಲ. ಯಾಕಂದರೆ ಬಡ ಮಕ್ಕಳು ಎಲ್ಲ ಹಳ್ಳಿಗಳಿರ್ತವೆ, ಓದ್ಕೊಂಡಿರ್ತಾವೆ, ಶಾಲೆಗೆ ಬಂದು ಹೋಗ್ತವೆ. ಬಟ್ ಇಲ್ಲಿ ಎಲ್ಲಿ ಹೋಗಿ ಅದು ಮಾಡಿಸ್ಕೊಂಡು ಒಂದು ಸರ್ಟಿಫಿಕೇಟ್ ತಗೊಳ್ಳೋಕೆ ಕಷ್ಟ ಇರ್ತದೆ. ಈಗ ಇವರು ಏನೋ ಒಂದು ಸರ್ಟಿಫಿಕೇಟ್ ಕೊಟ್ಟರು ಅಂದರೆ ನಾವು ಎಲ್ಲೇ ಕಷ್ಟದ ಪರಿಸ್ಥಿತಿಯಲ್ಲಿ ಆ ಕಾರ್ಡ್ ಇದ್ದರೆ ಸಾಕು, ಅದಕ್ಕೆ ನಮಗೆ ಯಾವ ಗ್ರೂಪ್ ಅಂತ ಐಡೆಂಟಿಫೈ ಆಗ್ತದೆ. ಅದನ್ನು ಸಹ ಮಾಡ್ತಾರೆ. ಎಲ್ಲ ಚಿಕಿತ್ಸೆಗಳು ಶ್ರೀ ಸಿದ್ಧಾರ್ಥ ಮಹಾವಿದ್ಯಾಲಯದಿಂದ ಮಾಡಿಕೊಡ್ತಾ ಇದ್ದಾರೆ. ಎಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದಕ್ಕೆ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಅವರಿಗೆ ನಾವು ಮತ್ತೊಮ್ಮೆ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು, ಮಾನ್ಯ ಗೃಹ ಸಚಿವರು ಮತ್ತು ಕರ್ನಾಟಕ ರಾಜ್ಯದ ಧೀಮಂತ ನಾಯಕರು ಆದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾವು ಮೊದಲನೇ ಕಟ್ಟೆ ಗಣಪತಿ ದೇವಸ್ಥಾನದಲ್ಲಿ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಎಲ್ಲ ಅಭಿಮಾನಿಗಳು ಸೇರಿ ಇವತ್ತೊಂದು ಪೂಜೆಯನ್ನು ಮಾಡಿಸಿ ಅಲ್ಲಿಂದ ಶುರು ಮಾಡಿ ಈಗ ನಮ್ಮ ಮಾಲಿಂಗಪ್ಪನವ್ರು ಹೇಳಿದಂಗೆ ಅನೇಕ ಕಾರ್ಯಕ್ರಮಗಳನ್ನ ಸ್ಕೂಲ್ ಮಕ್ಕಳಿಗೆ ಬುಕ್ಸ್ ಕೊಡೋದು ಮತ್ತು ಹಾಸ್ಪಿಟಲಲ್ಲಿ ಹಣ್ಣು ಕೊಡೋದು,
ಮತ್ತು ಈಗ ನಮ್ಮ ಜಗಣ್ಣನವರು ಮತ್ತು ಮಾಲಿಂಗಪ್ಪನವರು ಎಲ್ಲರೂ ಸೇರಿ ಅನ್ನ ಸಂದರ್ಪಣೆನ ಇವತ್ತು ಸಂಜೆವರೆಗೂ ಮಾಡ್ತಾಯಿದ್ದಾರೆ. ಅವ್ರು ಏನಕ್ಕೆ ಅಂದರೆ ಡಾಕ್ಟರ್ ಜಿ ಪರಮೇಶ್ವರ್ಗೆ ದೇವರು ಎಲ್ಲದನ್ನು ಕೊಟ್ಟಿದ್ದಾನೆ. ಅವ್ರಿಗಿನ್ನ ಹೆಚ್ಚಿನ ರೀತಿಯಲ್ಲಿ ಆಯುಷು ಆರೋಗ್ಯವನ್ನು ಕೊಡಲಿ ಭಗವಂತ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಚುಕ್ಕಾಣಿ ಹಿಡಿತಕ್ಕಂಥ ಯೋಗ ಖಂಡಿತವಾಗಲೂ ಕೊರಟಗೆರೆ ಜನತೆ ಆಶೀರ್ವಾದದಿಂದ ಬಂದೇ ಬರುತ್ತೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಅವರಲ್ಲಿ ಇರ್ತಕ್ಕಂಥ ಆದರ್ಶಗಳು ಡಾಕ್ಟರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡು ಯಾರಾದರೂ ಈ ರಾಜ್ಯದಲ್ಲಿ ರಾಜಕಾರಣದಲ್ಲಿ ಇದ್ದಾರೆ ಅಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಬ್ಬರು ಮಾತ್ರ ನೋಡೋದಕ್ಕೆ ಸಾಧ್ಯ. ಎಲ್ಲರೂ ಕೂಡ ಅವರವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಬರ್ತಾರೆ. ಇವ್ರಿಗೆ ಯಾವುದೇ ಫ್ಯಾಮಿಲಿ ಯಾರು ಮಕ್ಕಳನ್ನ ನನ್ನ ಮಗಳನ್ನ ಬೆಳೆಸಬೇಕು ಇನ್ನೊಬ್ಬರನ್ನ ಬೆಳೆಸಬೇಕು ಬಡವರ ಪರವಾಗಿ ದೀನ ದಲಿತರ ಪರವಾಗಿ ಮಾಡ್ತಕ್ಕಂಥ ಇಂಥೊಬ್ಬ ಧೀಮಂತ ನಾಯಕ ನಮ್ಮ ಕೊರಟಗೆರೆಗೆ ಸಿಕ್ಕಿರೋದು ತುಂಬ ಒಳ್ಳೆಯದು. ಇವರಿಗೆ ದೇವರು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಐಶ್ವರ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಮತ್ತು ಇದಕ್ಕೆಲ್ಲದಕ್ಕೂ ಕಾರಣವಾದಂಥ ಅವರ ಶ್ರೀಮತಿಯವರೆಗೂ ಕೂಡ ದೇವರು ಆಯುಷ್ ಆರೋಗ್ಯವನ್ನು ಕೊಡಲಿ ಅಂತ ನಾನು ಕೊರಟಗೆರೆ ಜನತೆಯ ಪರವಾಗಿ ಕೇಳ್ಕೊಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ರಾಜ್ಯ ಕಂಡ ಸರಳ ಸಜ್ಜನಿಕೆಯ ಮುತ್ಸದ್ದಿ ರಾಜಕಾರಣಿಗಳು ಆಗಿರ್ತಕ್ಕಂಥ ನಮ್ಮ ಕ್ಷೇತ್ರದ ಶಾಸಕರು, ಈ ರಾಜ್ಯದ ಗೃಹ ಸಚಿವರು, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರ 74ನೇ ವರ್ಷದ ಹುಟ್ಟುಹಬ್ಬ ಇವತ್ತು. ಈ ಒಂದು ಸಂದರ್ಭದಲ್ಲಿ ಶುಭ ದಿನದಲ್ಲಿ ನಾವು ಕೊರಟಗೆರೆ ತಾಲೂಕಿನಾಗೆ ಸುಮಾರು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಮುಖಂಡರು, ನಮ್ಮ ಪರಮೇಶ್ವರ್ ಸಾಹೇಬರ ಅಭಿಮಾನಿಗಳು ಎಲ್ಲರೂ ಸೇರಿ ಬೆಳಿಗ್ಗೆ ನಮ್ಮ ತಾಲೂಕು, ನಮ್ಮ ಕ್ಷೇತ್ರದ, ನಮ್ಮ ಊರಿನ ಅಧಿದೇವತೆ ಆದಂಥ ಕಟ್ಟೆಗಣಪತಿ ದೇವಸ್ಥಾನಕ್ಕೆ ನಾವೆಲ್ಲರೂ ಪೂಜೆ ಸಲ್ಲಿಸಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ಹೆಚ್ಚಿನ ಆಯುಷ್ಯು ಆರೋಗ್ಯ ಅಧಿಕಾರ ಈ ರಾಜ್ಯದಲ್ಲಿ ಮುಂದೆ ನಾಡ ದೊರೆಯಾಗಲಿ ಅಂತೇಳಿ ನಾವೆಲ್ಲ ಕಟ್ಟೆಗಣಪತಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆನಂತರ ಬಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲನ್ನು ಹಂಚೋ ಕಾರ್ಯಕ್ರಮ. ಅದಾದಮೇಲೆ ಇವತ್ತು ಏನು ನಮ್ಮ ಗ್ರಾಮೀಣ ಪ್ರದೇಶದ ಕೊರಟಗೆರೆ ತಾಲೂಕಿನ ಎಲ್ಲ ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ 1ನೇ ತಾರೀಕಿಂದ 10ನೇ ತಾರೀಕಿನಲ್ಲಿ ಸುಮಾರು 12,000 ನೋಟ್ಬುಕ್ಗಳನ್ನು ಇವತ್ತು ಸಾಹೇಬರ ಒಂದು ಹುಟ್ಟುಹಬ್ಬದ ಸವಿನೆನಪಿಗಾಗಿ ಎಲ್ಲ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಹಂಚೋಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅದೇ ರೀತಿ ನಮ್ಮ ಮತ್ತೊಬ್ಬ ಅಧ್ಯಕ್ಷ ಆದಂಥ ಒಡನಳ್ಳಿಯಲ್ಲೂ ಕೂಡ ಈಗ ತಾವೆಲ್ಲ ಹೋಗಿ ಬಂದಿದ್ದೀರಾ, ಅಲ್ಲೂ ಕೂಡ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ಅದೇ ರೀತಿ ನಮ್ಮ ತಾಲೂಕಿನ ಮುನ್ಸಿಪಲ್ ಸರ್ಕಲ್ನಲ್ಲಿ ಇವತ್ತೇನು ಅವ್ರ ಸಾಹೇಬರ ಹುಟ್ಟುಹಬ್ಬದ ಸವಿನೆನಪಿಗೆ ಇವತ್ತು ಇಡೀ ದಿನ ಅನ್ನ ಸಂತರ್ಪಣೆಯನ್ನು ಕಾರ್ಯಕ್ರಮನ ಹಮ್ಮಿಕೊಂಡು ನಮ್ಮ ಸಾಹೇಬರಿಗೆ ಒಂದು ಶಕ್ತಿ ಕೊಡಲಿ ಈ ನಾಡಿನ ಜನ ಅಂತೇಳಿ ಬೇಡ್ಕೊಂತೀವಿ. ಅವರು ನಮ್ಮ ತಾಲೂಕಿನ ಒಂದು ಶಾಸಕರಾಗಿ ಈ ರಾಜ್ಯದ ಸೇವೆ ಸಲ್ಲಿಸಲು ನಮಗೆಲ್ಲರಿಗೂ ಹೆಮ್ಮೆ. ನಾವೆಲ್ಲರೂ ಕೂಡ ಭಗವಂತನಲ್ಲಿ ಬೇಡ್ಕೊಂತೀವಿ ಅವ್ರಿಗಿನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡಲಿ, ನಮ್ಮ ತಾಲೂಕಿಗೆ ಒಂದು ಹೆಮ್ಮೆಯನ್ನು ವಿಚಾರ ಅಂತ ನಾವೆಲ್ಲ ಹೆಮ್ಮೆ ಪಡ್ತಾ ಈ ರಾಜ್ಯದ ನಾಯಕರಾಗಿ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಚುಕ್ಕಾಣಿ ಹಿಡೀಲಿ ಅಂತೇಳಿ ನಾವೆಲ್ಲ ಬಯಸಿ ಭಗವಂತನಲ್ಲಿ ಬೇಡ್ಕೊಂತೀವಿ. ಮತ್ತು ಇನ್ನೂ ಹೆಚ್ಚಿನ ಆರೋಗ್ಯ ಮತ್ತು ಹೆಚ್ಚಿನ ದೀರ್ಘಾಯುಷ್ಯವನ್ನು ಕೊಡಲಿ. ಅದ್ರ ಜೊತೆಗೆ ಪೂಜ್ಯ ಅಮ್ಮನವ್ರಿಗೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರ ಶ್ರೀಮತಿ ಆದಂಥ ಅಮ್ಮನವ್ರಿಗೂ ಕೂಡ ಕನಕ ಪರಮೇಶ್ವರಿ ಅಮ್ಮನವ್ರಿಗೂ ಕೂಡ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಕೊಟ್ಟು ನಮ್ಮ ಸಾಹೇಬರಿಗೆ ಇನ್ನೂ ಹೆಚ್ಚಿನ ಒಂದು ಒಳ್ಳೆಯ ಭವಿಷ್ಯ ಇರಲಿ ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ. ಈ ಒಂದು ಕಾರ್ಯಕ್ರಮನ ತಮ್ಮ ಮುಖಾಂತರ ನಮ್ಮ ತಾಲೂಕಿನ ಜನರಿಗೆ ತಿಳಿಸಲಿಕ್ಕೆ ಬಯಸ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಇರುವ ವಿಚಾರ ಎಷ್ಟು ಹೆಮ್ಮೆ ಪಡಬೇಕಾಗಿರುವಂಥ ವಿಚಾರ. ನಾವೇ ಕೆಲವು ಸಾರಿ ಮಾನ್ಯ ಗೃಹ ಮಂತ್ರಿಯವರ ಹೆಸರು ಎಷ್ಟು ದೊಡ್ಡದನ್ನೋದು ಕೇಳಿಕೊಳ್ಳುವಾಗ ತುಂಬ ಆಶ್ಚರ್ಯ ಆಗುತ್ತೆ. ಆಚೆ ಎಲ್ಲಾದರೂ ಮಾತಾಡುವಾಗ, ಬೇರೆ ರಾಜ್ಯದಲ್ಲಿ ಎಲ್ಲಿ ಮಾತಾಡುವಾಗ, ಸೊ ನಾನು ಇಂಥ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂತ, ತುಮಕೂರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳುವಾಗ ಅವರು ಫಸ್ಟು ಹೇಳೋ ವಿಚಾರ ಏನಂದರೆ ಅಲ್ಲಿರುವ ನಾಯಕರು ಪರಮೇಶ್ವರ್ ಅವರೇ ಅಲ್ವಾ ಅಂತ ಅವರು ಕೇಳ್ತಾರೆ. ಸೊ ಅಷ್ಟು ದೊಡ್ಡ ನಾಯಕರು ಅವರು ಹೇಗೆ ಈ ತುಮಕೂರಲ್ಲಿ ಹುಟ್ಟಿ ಬೆಳೆದು ಇಷ್ಟು ದೊಡ್ಡ ನಾಯಕರಾಗಿದ್ದಾರೆ, ಅವರು ಬಂದಿರುವ ದಾರಿ ಏನಿದೆ ಅದೆಲ್ಲ ನಮ್ಮೆಲ್ಲರಿಗೂ ಒಂದು ಇನ್ಸ್ಪಿರೇಷನ್ ಆಗಿರಬೇಕು. ಆ್ಯಂಡ್ ನಿಮ್ಮೆಲ್ಲರಿಗೂ ಇದು ಒಂದು ಇಷ್ಟು ಆಪರ್ಚುನಿಟಿ ಏನು ನಿಮಗೆ ಇಲ್ಲಿ ಒಂದು ಅವಕಾಶ ಅವ್ರನ್ನ ಸಾಹೇಬರನ್ನು ನೋಡೋಕ್ಕೆ ಮತ್ತು ಸಾಹೇಬರು ಕ್ಷೇತ್ರದಲ್ಲಿ ಇರುವ ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಅವಕಾಶ ಇದು. ಸಾಹೇಬರನ್ನು ಕಣ್ಣಾರ ನೋಡಿ ಅವರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ಅವರು ಹೇಗೆ ಅಷ್ಟು ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ರನ್ ಮಾಡ್ತಾ ಇದ್ದಾರೆ, ಹೇಗೆ ಜನರಿಗೆ ಸೇವೆ ಮಾಡ್ತಾ ಇದ್ದಾರೆ, ಹೇಗೆ ರಾಜಕೀಯದಲ್ಲಿಯೂ ಸಹ ಹೇಗೆ ಅವರು PCC ಅಧ್ಯಕ್ಷರು KPCC ಅಧ್ಯಕ್ಷರಿದ್ದಾಗ ಹೇಗೆ ಇದ್ದರು, ಈಗ ಹೋಮ್ ಮಿನಿಸ್ಟರ್ ಆಗಿದ್ದಾಗ ಹೇಗೆ ಇದ್ದರು.
ನಮ್ಮ ಖುದ್ದು ಸ್ವಯಂ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂದರೆ, ನಾವು ಆಲ್ರೆಡಿ ಸಾಹೇಬರು ಮೊದಲ ಹೋಮ್ ಮಿನಿಸ್ಟರ್ ಇದ್ದಾಗ ಹೇಗಿದ್ರು, ಈಗ 3ನೇ ಸರಿ ಹೋಮ್ ಮಿನಿಸ್ಟರ್ ಇದ್ದಾಗ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ಸಾಹೇಬರ ವಿಷನ್ ಹೇಗಿರುತ್ತೆ, ದೂರದೃಷ್ಟಿ, ಅವರು ಏನು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋದು ಹೇಳೋದು ಕೇಳಿದರೆ ನಮಗೆ ಆಶ್ಚರ್ಯ ಆಗುತ್ತೆ. ಸಾಹೇಬರು ಎಷ್ಟು ನಾಲೆಡ್ಜ್ ಇದೆ, ಎಷ್ಟು ಸೂಕ್ಷ್ಮವಾಗಿ ವಿಚಾರಗಳನ್ನು ಅಬ್ಸರ್ವ್ ಮಾಡ್ತಾರೆ. ಸೊ ಆಗಿರೋದ್ರಿಂದ ನೀವೆಲ್ಲ ಅದನ್ನೇ ನೋಡಿಕೊಂಡು ಭವಿಷ್ಯದಲ್ಲಿ ಅವರು ಹೇಳಿರುವ ಮಾರ್ಗದಲ್ಲಿ ನಡೆದು ನೀವೆಲ್ಲ ಗೊಪ್ಪ ಎಲ್ಲ ಒಳ್ಳೆ ಆಚರಣೆ ಮಾಡಬೇಕು ಅಂತ ತಿಳ್ಕೊಳ್ತಾ ಇದ್ದೀನಿ. ನನಗೆ ಇವತ್ತು ಈ ದಿನ ಈ ಹುಟ್ಟುಹಬ್ಬದ ಈ ವಿಚಾರದಲ್ಲಿ ಮೆಡಿಕಲ್ ಕ್ಯಾಂಪ್ ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ನಲ್ಲಿ ಭಾಗವಹಿಸಿ 2 ಮಾಟ ಮಾತಾಡೋಕ್ಕೆ ಅವಕಾಶ ಕಲ್ಪಿಸಿರುವ ಅಶ್ವಥ್ ಅವರಿಗೆ ಮತ್ತು ಆರ್ಗನೈಸರ್ಸ್ಗೆ ಧನ್ಯವಾದಗಳು. ನಮಸ್ಕಾರ. ಮೊದಲನೇದಾಗಿ ನಮ್ಮ ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ 74ನೇಯ ಜನ್ಮದಿನಗಳ ಶುಭಾಶಯಗಳನ್ನು ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಸುಮಾರು 40 ವರ್ಷಗಳ ಕಾಲ ಪಾಲಿಟಿಕ್ಸ್ ಅಲ್ಲಿ ಮಧುಗಿರಿ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ಆಯ್ಕೆ ಆಗ್ತಾರೆ. ರೇಷ್ಮೆ ಖಾತೆಯ ಸಚಿವರಾಗ್ತಾರೆ. ತದನಂತರ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗ್ತಾರೆ. IT/BT ಸಚಿವರಾಗಿ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಹಾಗೇನೆ ಈ ಒಂದು ರಾಜ್ಯದ ಉಪ ಮುಖ್ಯಮಂತ್ರಿಯಾಗಿ ಕೂಡ ಅವರು ಒಂದು ದೊಡ್ಡ ಜವಾಬ್ದಾರಿಯನ್ನು ವಹಿಸಿ ಕೆಲಸ ಮಾಡಿದ್ದಾರೆ. ಇದು 40 ವರ್ಷಗಳ ಕಾಲ ಪಾಲಿಟಿಕ್ಸ್ ಅಲ್ಲಿ ಅವರು ಮಾಡಿರುವ ಸಾಧನೆ. ಇದೇ ತುಮಕೂರು ರೂರಲ್ ಅಲ್ಲಿ ಗೊಳ್ಳಳ್ಳಿಯಲ್ಲಿ ಹುಟ್ಟಿ ಇಷ್ಟು ಒಂದು ಒಳ್ಳೆಯ ಸಾಧನೆ ಮಾಡಿದ್ದಾರೆ. ಇದು ಪಾಲಿಟಿಕ್ಸ್, ಇದು ಒಂದು ಕಡೆ. ಇನ್ನೊಂದು ಕಡೆ ಅವರು ಆಸ್ಟ್ರೇಲಿಯಾಗೆ ಹೋಗಿ ಒಂದು ಒಳ್ಳೆಯ PhD ಅಡ್ಲೇಡ್ ಯೂನಿವರ್ಸಿಟಿಯಲ್ಲಿ ಮಾಡ್ತಿದ್ದಾರೆ. ಯಾರೆಲ್ಲ ನಮಗೆ ಒಳ್ಳೆಯ ಅವಕಾಶ ಸಿಗ್ತಾ ಇಲ್ಲ, ನಾವು ಗ್ರಾಮೀಣ ಭಾಗದಲ್ಲಿ ಹುಟ್ಟಿದ್ದೀವಿ ಅಂತ ಹೇಳೋರಿಗೆಲ್ಲ ತಾವೆಲ್ಲ ಯೋಚನೆ ಮಾಡಬೇಕು, ಇದೇ ಒಂದು ಅವಕಾಶದಲ್ಲಿ ಎಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂತ. ಆಯ್ತು, ಈಗ ರಾಜಕಾರಣ ಆಯ್ತು, ಮತ್ತೆ ಎಜುಕೇಶನ್ ಆಯ್ತು. ಅವರು ಸ್ಪೋರ್ಟ್ಸ್ ಅಲ್ಲಿ ಕೂಡ ಸಾಧನೆ ಮಾಡಿದ್ದಾರೆ. ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಬಂದಿದ್ದಾರೆ ಇವತ್ತು ಎಲ್ಲ ಸ್ಕಾಲರ್ಸ್ ರಕ್ತದಾನ ಮಾಡಲಿಕ್ಕೆ. ಅಲ್ಲಿ ಕೂಡ ಅವರು 100 ಮೀಟರ್ಸ್ ರೇಸ್ ಅಲ್ಲಿ ಕೂಡ ಅವರು ಒಂದು ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. ಇನ್ನೂ ಅದೇನು ರೆಕಾರ್ಡ್ ಬ್ರೇಕ್ ಆಗಿದೆ ಇಲ್ವಾ ನನಗೆ ಗೊತ್ತಿಲ್ಲ. ಸೊ ಪಾಲಿಟಿಕ್ಸ್, ಆಮೇಲೆ ಎಜುಕೇಶನ್, ಸ್ಪೋರ್ಟ್ಸ್, ಒಬ್ಬ ವ್ಯಕ್ತಿ ಹೇಗೆ ಎಲ್ಲ ರಂಗದಲ್ಲಿ ಕೂಡ ಹೇಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ತಾವು ಎಲ್ಲರೂ ಕೂಡ ಯೋಚನೆ ಮಾಡಬೇಕು. ಹೌದಾ? ಹೇಗೆ ಅಂದ್ರೆ ಶ್ರಮ ಇರಬೇಕು, ಪರ್ಸಿಸ್ಟೆಂಟ್ ಆಗಿ ಒಂದು ಕೆಲಸವನ್ನು ಮಾಡಬೇಕು, ಛಲ ಇರಬೇಕು. ನಾವು ಇದು ಮಾಡೇ ಮಾಡ್ತೀವಿ ಅನ್ನೋ ಒಂದು ಛಲ ಇರಬೇಕು. ಅದು ಎಲ್ಲ ಕೂಡ ಒಬ್ಬ ವ್ಯಕ್ತಿಯಲ್ಲಿ ಇದ್ರೆ ಇಷ್ಟು ಸಾಧನೆಗಳು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಕಣ್ಣಾರೆ ನೋಡಿದೀವಿ. ಅದನ್ನೇ SP ಅವರೇ ಇವತ್ತು ಅವರು ಭಾಷಣದಲ್ಲಿ ಕೂಡ ಹೇಳಿದ್ರು. ನಿಮ್ಗೆಲ್ಲರೂ ಕೂಡ ಒಂದು ಒಳ್ಳೆಯ ಅವಕಾಶ, ಇಷ್ಟು ಒಂದು ದೊಡ್ಡ ನಾಯಕರನ್ನು ಹತ್ತಿರದಲ್ಲಿ ಇದ್ದು ನೋಡಿ ಅವರು ಮಾಡಿರುವ ಸಾಧನೆಗಳು ನಿಮಗೆ ಒಂದು ಸ್ಫೂರ್ತಿಯಾಗಿ ಇರಬೇಕು. ಇದಿಲ್ಲದೆ ಅವರು ವೈಯಕ್ತಿಕವಾಗಿ ಸುಮಾರು ಒಂದು ಈ ದಿನ ಡಾಕ್ಟರ್ ಜಿ ಪರಮೇಶ್ವರರವರ ಹುಟ್ಟುಹಬ್ಬದ ಅಂಗವಾಗಿ ತಾಲೂಕು ಯುವ ಕಾಂಗ್ರೆಸ್ ಹಾಗೂ ತಾಲೂಕು ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿಗಳ ಬಳಗದ ವತಿಯಿಂದ ಬೆಳಗ್ಗೆನೇ ನಾವು ಕಟ್ಟೆಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಲ್ಲ ರೋಗಿಗಳಿಗೆ ಹಣ್ಣು ಬ್ರೆಡ್ಡು ಎಲ್ಲ ನೀಡಿ ಈಗ ಈ ದಿನ 2000 ಜನಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ. ಈ ದಿನ ನಾವು ದೇವರಲ್ಲಿ ಭಗವಂತನಲ್ಲಿ ಬೇಡ್ಕೊಳ್ಳೋದೇನು ಅಂದರೆ ನಮ್ಮ ಸಾಹೇಬರಿಗೆ ಆರೋಗ್ಯ ಆಯಸ್ಸು ನೀಡಿ ಮುಂದಿನ ದಿನಗಳಲ್ಲಿ ಅವರು ಮುಖ್ಯಮಂತ್ರಿ ಆಗಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ. ಮಾನ್ಯ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ ಅವರ ಹುಟ್ಟುಹಬ್ಬದ ಅಂಗವಾಗಿ ಶ್ರೀ ಕಟ್ಟೆಗಣಪತಿ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ನಂತರದಲ್ಲಿ ನಾವು
ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸುವಂಥ ಕಾರ್ಯಕ್ರಮ ಮಾಡಿದ್ವಿ. ನಂತರದಲ್ಲಿ ಬಂದು ಸುಮಾರು 2,000 ಜನಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಯಾಕೆಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬ ಸಾರ್ಥಕತೆ ಮೆರಿಬೇಕು, ಹಾಗಾಗಿ ಇತರೆ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು. ಆ ಉದ್ದೇಶದಿಂದ ನಾವು ಬೃಹತ್ ಅನ್ನದಾನ ಶಿಬಿರವನ್ನು ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಲಾರಿಯನ್ನ ಜೈರಾಮ್ ಎಂಬುವವರಿಂದ ಬಾಡಿಗೆಗೆ ಪಡೆದ ದಿಲೀಪ್ ಎಂಬ ವ್ಯಕ್ತಿ ಬಾಡಿಗೆ ಕೊಡದೆ ಸತಾಯಿಸುತ್ತಿದ್ದ. ಕೆಲವು ತಿಂಗಳುಗಳ ನಂತರ ಬನ್ನಿ ಎಂದು ಲಾರಿ ಮಾಲೀಕನನ್ನ ಕರೆಸಿಕೊಂಡು ಆತನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಗುಬ್ಬಿಯಲ್ಲಿ ನಡೆದಿದೆ. ಜೈರಾಮ್ ಎಂಬ ವ್ಯಕ್ತಿಯಿಂದ ಲಾರಿಯನ್ನ ಬಾಡಿಗೆಗೆ ಪಡೆದಿದ್ದ ದಿಲೀಪ್ ಎಂಬ ವ್ಯಕ್ತಿ ಬಾಡಿಗೆ ಕೊಡದೆ ಸತಾಯಿಸಿ ಸುಮಾರು ದಿನಗಳ ನಂತರ ಲಾರಿ ಮಾಲೀಕನನ್ನ ಕರೆಸಿಕೊಂಡು ಬೆಳಗ್ಗಿನಿಂದ ಸುತ್ತಾಡಿಸಿ ಆತನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಗುಬ್ಬಿಯಲ್ಲಿ ನಡೆದಿದೆ. ಗುಬ್ಬಿ ತಾಲೂಕಿನಲ್ಲಿ ಸುಮಾರು ದಿನಗಳ ಹಿಂದೆ ಭೀಮಸಂದ್ರ ವಾಸಿಯಾದ ಜೈರಾಮ್ ಅವರ ಲಾರಿಯನ್ನ ಬಾಡಿಗೆಗೆ ತೆಗೆದುಕೊಂಡು ಹೋದ ದಿಲೀಪ್ ಎಂಬ ವ್ಯಕ್ತಿ ಜೈರಾಮ್ ಅವರಿಗೆ ಸುಮಾರು ದಿನಗಳಿಂದಲೂ ಲಾರಿ ಬಾಡಿಗೆ ಕೊಡುವಂತೆ ಕೇಳಿದರೂ ದಿಲೀಪ್ ಹಣ ಕೊಡದಂತೆ ಸತಾಯಿಸುತ್ತಿದ್ದ. ನಂತರ ಗುಬ್ಬಿಗೆ ಬನ್ನಿ ಎಂದು ಲಾರಿ ಮಾಲೀಕ ಜೈರಾಮ್ನನ್ನ ಕರೆಸಿಕೊಂಡು ಬೆಳಗ್ಗಿನಿಂದ ಸುತ್ತಾಡಿಸಿ ಆತನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾನೆ. ಸದೃಢ ಗುಬ್ಬಿ ತಾಲೂಕು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಲ್ಲೆ ನಡೆಸಿದ ದಿಲೀಪ್ ವಿರುದ್ಧ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸದ್ಯ ಹಲ್ಲೆಗೊಳಗಾದ ಜೈರಾಮ್ ಅವರು ಗುಬ್ಬಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಾನು ತುಮಕೂರು ಜಿಲ್ಲಾ ಅರ್ತ್ಮೂರು ಸಂಘದ ಒಬ್ಬ ಸದಸ್ಯನಾಗಿ ಮತ್ತು ನಮ್ಮ ಅಧ್ಯಕ್ಷರು ಅವರ ಮುಂದಾಳತ್ವದಲ್ಲಿ ನಾನು ಬಂದಿದ್ದೀವಿ. ನಮ್ಮ ಇಲ್ಲಿ ಏನು ಸೇರಿದಂಥ ಎಲ್ಲ ಓನರ್ಸ್ಗಳಿಗೂ ಈ ತೊಂದರೆ ಒಬ್ಬ ನಮ್ಮ ಜಯರಾಮ್ ಅಂತ ಒಬ್ಬ ಹುಡುಗ ಅವನು ಏನಾಗಿದೆ ಅಂದರೆ ನಿನ್ನೆ ಏನೋ ಪೇಮೆಂಟ್ ಕೊಡಬೇಕಾಯ್ತಂತೆ ಅವ್ನು ಕೆಲಸ ಮಾಡಿದ್ದು. ಅದು 4 ತಿಂಗಳ ಹಿಂದೆ ಕೆಲಸ ಮಾಡಿದಂಥ ಪೇಮೆಂಟು. ಅವನದು ನಿನ್ನೆ ಪೇಮೆಂಟ್ ಕೇಳಕ್ಕೆ ಬಂದಂಥ ಸಂದರ್ಭದಲ್ಲಿ ಒಬ್ಬ ಓನರ್ಗೆ ಒಂದು 10ರಿಂದ 15 ಜನ ಹುಡುಗರು ಊರುಬಿಟ್ಟು ದಾಂಧಲೆ ಮಾಡಿ ಅವನಿಗೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಪ್ರದೀಪನ್ನ ಹುಡುಗ ಅವ್ನು ಮೇನು ಪ್ರದೀಪನವರು ಅವನು ಪ್ರದೀಪನ್ನೊಂದು ಈ 4-5 ವರ್ಷದಿಂದ ಇದೇ ಸಮಸ್ಯೆ ಅವನು. ಯಾರಿಗೂ ಬರೋದವ್ರಿಗೆ ಹೋಗಿ ಪೇಮೆಂಟು ಮನೆ ಹತ್ರ ಕೇಳಿದ್ರೆ ಪೇಮೆಂಟ್ ಕೊಡಪ್ಪ ಅಂದರೆ ನಾವೇನು ಕೊಡಲ್ಲ, ಏನು ಮಾಡ್ಕೊಂತೆ ಮಾಡ್ಕೋಬೋನು ಅಂತ ಮಣ್ಣುತನ. ಏನು ಪೇಮೆಂಟ್ ಏನು ಕೆಲಸ ಮಾಡ್ತಾರೆ ನಾವು ಟಿಪ್ಪನ್ ಓನರ್ಸ್ಗಳು ನಾವು ಈಗ ಟಿಪ್ಪನ್ ಓನರ್ ಅವ್ರಿಗೆ ಬಾಡಿಗೆ ಕಳಿಸಿರ್ತೀವಿ. ನಾವು ಈಗ ಕಳಿಸಿದಂಥ ಸಂದರ್ಭದಲ್ಲಿ ಬಾಡಿಗೆ ಕೇಳಿದಾಗ ಅವ್ರ ಮನೆ ಕೂಲಿ ಆಳಿಗಿನ್ನ ಇನ್ನೂ ಹೆಚ್ಚಿನವಾಗಿ ನಮ್ಮನ್ನು ಯೂಸ್ ಮಾಡಿಕೊಂಡು ಇದು ನಮ್ಮ ಮೇಲೆ ಅಲ್ಲೇ ಮಾಡೋವಂಥದ್ದು. ಇದು ನಮ್ಮ ಯಾವ ಸ್ಥಿತಿಗೆ ಬೈತೀವಿ ನಾವು ದುಷ್ಟಕರ ಅಂದರೆ ಟಿಪ್ಪರ್ನವ್ರದ್ದು ಇವತ್ತು ಆ ಹೀನಾಯ ಸ್ಥಿತಿ ಆಗಿಬಿಟ್ಟಿದೆ. ಇವತ್ತು ಅವ್ರ ಹೆಂಡತಿ ಮಕ್ಕಳಿಗೆ ಯಾರು ಆಗ್ತಾರೆ, ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ. ಹಂಗಾಗಿ ದೇಶದಲ್ಲಿ ಕಂಪ್ಲೇಂಟು ಕೊಟ್ಟಿದ್ದೀವಿ ಪ್ರದೀಪನವ್ರ ಮೇಲೆ. ಹಾಗೂ ನಾವು ಹೇಳ್ತಾ ಇರೋದೇ ಉದ್ದೇಶ ಏನಂದರೆ ನಮ್ಮ ತುಮಕೂರು ಸಂಘದಿಂದ ಇನ್ನು ಮುಂದೆ ಇದೇ ರೀತಿಯಾದರೂ ಆಗೋದ್ರಿಂದ ಮುಂಚೆ ಚಿತ್ರಕಂಬ ನಮ್ಮ ಪೊಲೀಸ್ ಇಲಾಖೆ ಮೇಲೆ ಭಾಳ ಗೌರವ ಇದೆ. ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರು ಮುಂದಿನ ಕ್ರಮ ಏನು ತೊಗೊಳ್ತಾರೆ ಅದ್ರ ಮೇಲೆ ನಿರ್ಧಾರ ಮಾಡಿ ನಮ್ಮ ಸಂಘದಲ್ಲಿ ಎಲ್ಲ ಸದಸ್ಯರನ್ನು ಸೇರಿಕೊಂಡು ಅದು ಉಗ್ರ ಹೋರಾಟ ಮಾಡುವಂಥ ಮುನ್ಸೂಚನೆ. ಈಗ ಪೊಲೀಸ್ ಏನು ಮಾಡಿಲ್ಲ, ಅವ್ನು ರಿಟರ್ನ್ ಕಂಪ್ಲೇಂಟನ್ನು ಕೊಟ್ಟಿದ್ದಾನಂತೆ. ಅದಕ್ಕೆ ಕಾನೂನುಬದ್ಧವಾಗಿ ನಾವು ಕೊಟ್ಟಿದ್ದೀವಿ. ಈಗ ಇನ್ನೊಂದ್ಸಲಿ ನಮ್ಮ ಲಾಯರ್ ಸ್ವಲ್ಪ ಬರ್ತಾ ಇದ್ದಾರೆ. ನಮ್ಮ ಸಂಘದ ಕಡೆಯಿಂದ ಲಾಯರ್ ಗಂಟೆಯಿಂದ ಹೋಗಿ ಇನ್ನೊಂದು ಸ್ವಲ್ಪ ಅದನ್ನು ವಿಚಾರಿಸಂತ ಒಂದು ಮಾತಾಡ್ತೀವಿ. ಜೈರಾಮ್ ಅವರ ತುಂಬಾ ಸತ್ಯ. ಅವರು ನಿನ್ನೆ ಆಗಲೇ ಸುಮಾರು ಒಂದು 4-5 ತಿಂಗಳಿಂದ ಗಾಡಿ ಕರ್ಕೊಂಡು ಬಾಡಿಗೆ ದುಡ್ಡು ಕೊಡ್ದಲೆ ಇವರು ಬಂದು ಅಡ್ಡ ಹಾಕಿ ಏನೇನೋ ಮಾಡಿ ತಿರ್ಗಿ ನೆನ್ನೆ ಏನಾಗೈತೆ ಅಂತಂದರೆ ಡ್ರೈವರ್ನ ಕರೆಸಿ ದುಡ್ಡು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಡ್ರೈವರ್ನ ಹೊರಗಡೆ ಕರ್ಕೊಂಡೋಗಿ ಇವ್ರನ್ನ ಒಬ್ಬರನ್ನೇ ಸಿಗಿಸ್ಕೊಂಡು 10-15 ಜನ ಸೇರ್ಕೊಂಡು ಅಲ್ಲಿ ಗುಬ್ಬಿ ದೇವಸ್ಥಾನದ ಹತ್ರ ಪ್ರದೀಪನವರು ಮತ್ತು ಅವ್ರ ಹುಡುಗರೆಲ್ಲ ಸೇರ್ಕೊಂಡು ಇದು ಮಾಡೋರೆ. ಯಾವ ದೇವಸ್ಥಾನ ಹತ್ರ? ಬೈಲ ವಿದ್ಯಾഞ്ಜನೇಯ ಸ್ವಾಮಿ ಅಂತ ಗುಬ್ಬಿ ಎಂಟ್ರಿ ಆಗೋ ಹತ್ರ. ಸ್ಥಳದಲ್ಲಿ ನೀವಿದ್ರ? ಸ್ಥಳದಲ್ಲಿ ನಾವಿಲ್ಲ, ನಮಗೆ ಮಾಹಿತಿ ಗೊತ್ತಿರುತ್ತೆ. ನೆನ್ನೆ ಎಲ್ಲ ನಿಲ್ದೆ ಅದನ್ನೆಲ್ಲ ಕ್ಯಾಮ್ರಾ ತೆಗ್ಸೋಕ್ಕೂ ಹೇಳಿದ್ದೀವಿ. ಅಷ್ಟಾಗಿದೆ. ಅದೇನೋ ನ್ಯಾಯ ಧರಿಸ್ಬೇಕು ಅಂತಿದ್ವಿ. ಸ್ಟೇಷನಲ್ಲೂ ಏನೇನೋ ಹೇಳೋರೆ ಅದನ್ನು ಮಾಡ್ತೀವಿ. ಎಷ್ಟು ದುಡ್ಡು ಕೊಡಬೇಕು ಅಂತ ಗೊತ್ತಿದೆ? ದುಡ್ಡು ಏನೋ 80,000 ಕೊಡಬೇಕು ಅಂತ ನಮ್ಮ ಅಣ್ಣ ಅಂತಿದ್ದ. ಕಳ್ಸವ್ರೆ ನೆನ್ನೆ ಹೊಡೆದಿದ್ದಾದ್ಮೇಲೆ ಡ್ರೈವರ್ ಕೈ ದುಡ್ಡು ಕಟ್ಟು ಕಳ್ಸವ್ರೆ. ಅದು ದುಡ್ಡು ಎಷ್ಟು ಕಟ್ಟು ಕಳ್ಸವ್ರೆ ಅಂತ ನಮಗೂ ಇನ್ನೂ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ. ಡ್ರೈವರ್ ಕರಿತಾ ಇದ್ದೀವಿ, ಅವನು ಇಲ್ಲಿ ಬರ್ತಾ ಇಲ್ಲ, ಅವನು ಸರಿಯಾಗಿ ಮಾಹಿತಿ ಹೇಳ್ತಾ ಇಲ್ಲ. ನಿಮ್ಮ ಅಣ್ಣನ ಜೊತೆ ಈಗ ಪ್ರೆಸೆಂಟ್ ಇರೋ ಡ್ರೈವರ್ ಒಬ್ಬ ಇದ್ದ, ಆಮೇಲೆ ಈಗ ದುಡ್ಡು ಇಸ್ಕೊಂಡೋಗಿರೋ ಡ್ರೈವರ್ ಒಬ್ಬ ಇದ್ದ. 3 ಜನ ಇದ್ರು ಅಷ್ಟೇ. ಅವ್ರು ಎಷ್ಟು ಜನ ಇದ್ರಂತೆ? ಅವರು ಒಂದು 10-15 ಜನ ಇದ್ರಂತೆ. 15 ಜನ ಇದ್ದಿದ್ದು ಈಗ ಬಂದಿರೋರನ್ನ ಕರ್ಕೊಂಡೋಗಿ ನಮ್ಮ ಅಣ್ಣನ ಒಬ್ಬನೇ ಇದು ಮಾಡ್ಕೊಂಡು ಈಗ ಅವರೆಲ್ಲಿದ್ದಾರೆ? ನಮ್ಮ ಅಣ್ಣ ಹಾಸ್ಪಿಟ್ಲಲ್ಲೇ ಇದ್ದಾರೆ. ನಿಮ್ಮ ಅಣ್ಣನ ಜೊತೆ ಇದ್ದವರು? ನಮ್ಮ ಅಣ್ಣನ ಜೊತೆ ಇದ್ದವರು ಇಲ್ಲೇ ಇದ್ದಾನಪ್ಪ. ಎಲ್ಲಿದ್ದಾರೆ? ಇನ್ನೊಬ್ಬ ಬಂದಿಲ್ಲ. ಅವನು ಬರೋದ್ರೆ ಏನು ಮಾಡ್ಕೊಂತೀರ ಮಾಡ್ಕೊಂಡು ಹೋಗ್ರಿ, ಬರ್ತಾನೂ ಇಲ್ಲ ಅವನು. ಇನ್ನೊಬ್ರು ಇಲ್ಲೇ ಇದ್ದಾನೆ, ಹಾಸ್ಪಿಟ್ಲ್ ಹತ್ರನೇ ಇದ್ದಾನೆ. ಒಂದು ಭೀಮಸಂದ್ರ ಮೋಹನ್ ಅಂತ ಮಾತಾಡೋದು.
ನಾವು ನಮ್ಮ ಓನರು ಅಮೌಂಟ್ ಇಸ್ಕೊಳ್ಳೋಕ್ಕೆ ಅಂತಲೇ ಬೆಳಿಗ್ಗೆ 11 ಗಂಟೆಗೆ ಓನರ್ ಅಂದ್ರೆ ಅವ್ರ ಹೆಸರು ಜಯರಾಮಣ್ಣ ಅಂತ ಒಂದು 3 ಗಂಟೆ ತನಕ ವೆಯ್ಟ್ ಮಾಡಿದ್ರು. 3 ಗಂಟೆಗೆ ಕೊಡ್ತೀನಿ ಅಂತಂದಿದ್ರು. ಎಲ್ಲಿ ವೆಯ್ಟ್ ಮಾಡಿದ್ರಿ? ಆಂಜನೇಯ ದೇವಸ್ಥಾನಕ್ಕೆ ಟೀ ಅಂಗಡಿ ಅಂತ ವೆಯ್ಟ್ ಮಾಡ್ತಿದ್ರು. ಆಮೇಲೆ ಇಂಟ ಅವ್ರು ಬರಲಿಲ್ಲ. ನಾವು ಊಟಕ್ಕೆ ಅಂತ ಸೈಡಿಗೆ ಬಂದು ಅಲ್ಲಿಂಟ ಸ್ವಲ್ಪ ಒಂದು 10 ಮೀಟ್ರ್ ಮುಂದಕ್ಕೆ ಬಂದು ಇಮಿಡಿಯೇಟಾಗಿ ಗಾಡೀಲಿ ಬಂದರೆ ಏಕೈಕಿ 10 ಜನ 15 ಜನ ಬಂದು ಹೊಡೆದ್ರು. ನಾವು ಹೊಡೋಗ ಅಷ್ಟೊತ್ತಿಗೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಇವಳನ್ನ ಇಮಿಡಿಯೇಟಾಗಿ ಗಾಡಿ ಕೊಂಡಿಸ್ಕೊಂಡು ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಮಾಡಿದ್ರು. ಇವ್ರು ಮಾತಾಡ್ತಿರ್ಲಿಲ್ಲ. ಅಷ್ಟೊತ್ತು ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ರು. ಅಷ್ಟೊಳಗೆ ಅಕ್ಕಂಗೆ ಫೋನ್ ಮಾಡಿದೆ. ಅಕ್ಕ ಬಂದು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟು ಅಷ್ಟೊತ್ತಿಗೆ ಫ್ಯಾಮಿಲಿಗೆಲ್ಲ ಫೋನ್ ಮಾಡಿ ಗ್ರೂಪಿಗೆ ನಾವೆಲ್ಲ ಪ್ರದೀಪ್ ಅಣ್ಣವ್ರ ಡ್ರೈವರ್ಗಳಿದ್ರು. ಆಮೇಲೆ ಅವ್ರ ಜೊತೆ 2 ಬೈಕ್ ಬಂದು ಬೈಕಲ್ಲಿ ಹೆಸರು ಗೊತ್ತಿಲ್ಲ. ಎಷ್ಟು ಜನ ಇದ್ರು? ಟೋಟಲ್ ಆಗಿ 13 ಇಂದ 14 ಜನ ಇತ್ತು. ವೆಹಿಕಲ್ ಅವ್ರದ್ದೊಂದು ಕ್ಯಾಂಪರ್ ಗಾಡಿ ಬಂದಿತ್ತು. ಆಮೇಲೆ ಬೈಕ್ಗಳು ಬಂದಿತ್ತು. ಕೈಯಲ್ಲಿ ಹೊಡೆದ್ರು. ಆಮೇಲೆ ನೆಲಕ್ಕೆ ಹಾಕೊಂಡು ತುಳಿದ್ರು. ಜಾಸ್ತಿ ತುಳಿದೆ ಕುತ್ತಿಗೆ ಹತ್ರ. ಆಮೇಲೆ ದೊಣ್ಣೆ ತಗೊಂಡು ಹೊಡೆದಟ್ಟಿಗೆ ಕೈ ಹತ್ರ ಅವ್ರು ಫ್ಯಾಕ್ಚರ್ ಆಯಿತು. ಅದಾಯ್ತು. ಘಟನೆ ಎಲ್ಲಿ ಅಂತ? ಆಂಜನೇಯ ದೇವಸ್ಥಾನ ಟಿ ಎಂಟ್ರೆನ್ಸಲ್ಲೇ ಆಗಿದೆ. ಜಯರಾಮ್ ಅಡ್ಮಿಟ್ ಮಾಡಿದ್ದೀವಲ್ಲ ಅವ್ರ ವೈಫು ಅಂದರೆ ಇವರು ಪ್ರದೀಪ್ ಅನ್ನೋರ ಹತ್ರ ಗಾಡಿ ಬಿಟ್ಟಿದ್ದೆ ನಮ್ಮದು ಟಿಪ್ಪರ್. ಒಂದು 8 ತಿಂಗಳಿಂದ ಕೆಲಸಕ್ಕೆ ಹೋಗ್ತಿತ್ತು ಅಂತ ಒಂದು 3-4 ತಿಂಗಳು ಓಡಿದೆ. ಅವ್ರ ಹತ್ರ ಇನ್ನೂ 8 ಗಂಟೆ ಓಡಿದೆ. ಅವ್ರ ಹತ್ರ ಓಡಿಸಿ ಡ್ರೈವರು ಇವಾಗ ಬಂದಿಲ್ಲ. ಅಂದರೆ ಅವಾಗ ಕೆಲಸ ಮಾಡಿದ್ರಲ್ಲ ಅವ್ರ ಡ್ರೈವರಿಗೆ ಕೊಡ್ತೀವಿ ಅಂತ ಓನರಿಗೆ ಕೊಡ್ಬೇಕಾಗಿರೋದು ಡ್ರೈವರ್ ಕೈಲೇನು ಕೊಟ್ಕೊಂಡು ಸರ್ ಅದನ್ನು ಕೇಳಿಕ್ಕೆ ಇಲ್ಲ ನಾನು ವಹಿಸ್ಕೊತೀನಿ ಅಕ್ಕ ಅಂತ ಹೇಳಿ ವಹಿಸ್ಕೊಂಡಿದ್ದೆ. ಅವನ್ನ ಇದು ಪರ್ಮಿಷನ್ ಅವನ್ನ ವಹಿಸ್ಕೊಂಡೆ. ಇವರು ಬಿಡು ಗೊತ್ತಲ್ಲ ಅಂದರೆ ಸುಮ್ಮನಾಗಿತ್ತು. ಆಮೇಲೆ ಅಷ್ಟು ದುಡ್ಡಲ್ಲಿ ಒಂದು 50,000 ಒಂದ್ಸರಿ 21,000 20,000 ಒಂದ್ಸರಿ ಕೊಟ್ಟಿತ್ತು. ಇನ್ನು ಮಿಕ್ಕಿದ್ದು 80,000 ಬಾಕಿ ಇತ್ತು. ಅದನ್ನು ಒಂದು 6-7 ತಿಂಗಳಿಂದ ನನಗೆ ಕಣ್ಮಟ್ಟಿಗೆ ನಾನೇ ದಿನ ಲೆಕ್ಕ ಬರೆಯೋದು. ನನ್ನ ಕಣ್ಮಟ್ಟಿಗೆ ಒಂದು 6-7 ತಿಂಗಳಿಂದ ಫೋನ್ ಮಾಡಿ ನನ್ನ ಫೋನಲ್ಲೂ ಫೋನ್ ಮಾಡೋರು. ಅದು ಯಾರಿಗೆ ಫೋನ್ ಮಾಡಿರೋದು? ದುಡ್ಡು ಕೇಳಕ್ಕೆ ಅಮೌಂಟ್ ಕೇಳೋಕ್ಕೆ ಫೋನ್ ಮಾಡಿದ್ದೀವಿ. ಅವರು ಎತ್ತ ತನಕ ಇಟ್ಬಿಟ್ಟು ಆಮೇಲೆ ಬ್ಲಾಕ್ ಲಿಸ್ಟ್ ಹಾಕೋದು. ಅಲ್ಲಿ ಇನ್ನೊಂದ್ಸರಿ ನಮ್ಮ ಮನೆ ಹತ್ರ ಒಂದ್ಸರಿ ಬಂದಿದ್ರು. ಅವರು ಯಾವಾಗ ಕೇಳಿದ್ಕೆ ಕೊಡ್ತೀವಿ ಅಂತ ಹೇಳಿದ್ರು. ತಿರ್ಗಾ ನೆನ್ನೆ ದಿನ ಅದೇ ಪರ್ಮಿಷನ್ ಅವರು ಅಂತ ಇದ್ರಲ್ಲ ಫಸ್ಟ್ ಅವರು ಅವ್ರಿಗೆ ಫೋನ್ ಮಾಡಿ ದುಡ್ಡು ಕೊಡ್ತೀವಿ ಬರ್ರಿ ಅಂತ ಹೇಳಿ ಬಂದವರು. ಇವ್ರು ಫೋನ್ ಮಾಡಿ ಕರ್ಕೊಂಡು ಪರ್ಮಿಷನ್ ಅವರು ಫೋನ್ ಮಾಡಿದ್ದು ಯಾರಿಗೆ ಫೋನ್ ಮಾಡಿರೋದು? ಪ್ರದೀಪ್ ಅನ್ನೋರು ಪರಮೇಶ್ವರ್ ಅವ್ರಿಗೆ ಫೋನ್ ಮಾಡಿರೋದು. ದುಡ್ಡು ಕೊಡ್ತೀವಿ ಕರ್ಕೊಂಡ್ಬನ್ನಿ ಅವ್ರನ್ನ ಅಂತ. ಪರಮೇಶ್ವರ್ ಅವರು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿಬಿಟ್ಟು ಬಾರಣ ಹೋಗೋಣ ದುಡ್ಡು ಕೊಡ್ತಾರಂತೆ ಅಂತ 11ವರೆಗೆ ಕರ್ಕೊಂಬಂದ್ರು ನಮ್ಮ ಮನೆಯಿಂದ. ಕರ್ಕೊಂಬಂದು 3 ಗಂಟೆ ತನಕ ವೆಯ್ಟ್ ಮಾಡಿ ಇವರು ಪಾಪ ಇವರೆಲ್ಲ ಇದ್ರು. ಊಟನೂ ಮಾಡಿರ್ಲಿಲ್ವಂತೆ. ಊಟ ಮಾಡೋಕ್ಕೆ ಅಂತ ಸ್ವಲ್ಪ ದೂರ ಬಂದಿದ್ದಾರೆ, ಒಂದು 10 ಹೆಜ್ಜೆ. ಅಷ್ಟರಲ್ಲಿ ಕಾರಲ್ಲಿ ಬಂದು ಹೊಡೆದಿದ್ದಾರೆ. ಅರ್ಧ ಗಂಟೆಯಲ್ಲಿ ಸುರಿದ ಭಾರೀ ಮಳೆಗೆ ಇಡೀ ಊರೇ ಜಲಾವೃತ. ಶಾಲೆ, ದೇವಸ್ಥಾನ, ಮನೆ ಯಾವುದನ್ನು ಬಿಡದೆ ನುಗ್ಗಿದ ಮಳೆ ನೀರು. ಅರ್ಧ ಗಂಟೆಯಲ್ಲಿ ಇಡೀ ಊರೇ ನದಿಯಂತಾಯ್ತು. ಊರಿನ ಜನ ಮಳೆಯ ಆರ್ಭಟಕ್ಕೆ ತತ್ತರಿಸಿ ಹೋಗಿದ್ದಾರೆ. ಎಲ್ಲಿ ಯಾವ ಊರು ಅಂತೀರಾ? ಈ ಸ್ಟೋರಿ ನೋಡಿ. ಅರ್ಧ ಗಂಟೆಯಿಂದ ಸುರಿದ ಭಾರೀ ಮಳೆಗೆ ಇಡೀ ಊರೇ ಜಲಾವೃತ. ಶಾಲೆ, ದೇವಸ್ಥಾನ, ಮನೆ ಯಾವುದನ್ನು ಬಿಡದೆ ನುಗ್ಗಿದ ಮಳೆ ನೀರು. ಅರ್ಧ ಗಂಟೆಯಲ್ಲಿ ಇಡೀ ಊರೇ ನದಿಯಂತೆ ಆಯ್ತು. ಊರಿನ ಜನ ಮಳೆಯ ಆರ್ಭಟಕ್ಕೆ ತತ್ತರಿಸಿ ಹೋದರು. ಎಲ್ಲಿ ಯಾವ ಊರು ಅಂತೀರಾ? ಈ ಸ್ಟೋರಿ ನೋಡಿ. ಹೌದು ವೀಕ್ಷಕರೇ, ಈ ಬಾರಿ ಮುಂಗಾರು ಶೀಘ್ರವೇ ಆರಂಭವಾಗಿದ್ದು ಮಳೆಯ ಪ್ರಮಾಣ ಹೆಚ್ಚಾಗಿದೆ. ಈ ಕಾರಣದಿಂದ ಕೊರಟಗೆರೆ ತಾಲೂಕಿನ ವಡ್ಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಲುಗಾನಹಳ್ಳಿ ಗ್ರಾಮದಲ್ಲಿ ನಿನ್ನೆ ಸುರಿದ ಭಾರಿ ಮಳೆಯಿಂದ ಬಹಳಷ್ಟು ಅವಾಂತರ ಸೃಷ್ಟಿಯಾಗಿದ್ದು ಇಡೀ ಊರೇ ಬೆಚ್ಚಿಬಿದ್ದಿದೆ. ಗ್ರಾಮ ಪಂಚಾಯಿತಿ ಸದಸ್ಯ ನರೇಂದ್ರ ಅವರ ಫೋನ್ನಲ್ಲಿ ಸೆರೆಯಾದ ದೃಶ್ಯವಿದು. ಮನೆಗೆಲ್ಲ ಮಳೆ ನೀರು ತುಂಬಿ ಮನೆಯಲ್ಲಿದ್ದ ಕೆಲ ವಸ್ತುಗಳು ಹಾಳಾದರೆ ಆ ನೀರನ್ನ ಹೊರಹಾಕಬೇಕಾದ ಪರಿಸ್ಥಿತಿ. ಒಟ್ಟಾರೆ ಹೇಳಬೇಕಾದ್ರೆ ನಿನ್ನೆ ಗ್ರಾಮದ ಜನರು ಪರದಾಡುವ ಪರಿಸ್ಥಿತಿ ಎದುರಾಗಿತ್ತು. ಇನ್ನು 2-3 ದಿನ ಹವಾಮಾನ ಇಲಾಖೆ ಪ್ರಕಾರ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಅದು ಏನೇ ಇರಲಿ ವೀಕ್ಷಕರೇ, ಎಚ್ಚರದಿಂದ ಇರಿ, ಸುರಕ್ಷಿತವಾಗಿರಿ ಎನ್ನುವುದಷ್ಟೇ ನಮ್ಮ ಆಶಯ. ತೋಟಸಾಗರದಿಂದ ಬೆಂಗಳೂರಿನ ಮಾರುಕಟ್ಟೆಗೆ ಹೊರಟಿದ್ದ ಟೊಮೆಟೊ ತುಂಬಿದ ಕ್ಯಾಂಟರ್ ಗಾಡಿ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿರುವ ಘಟನೆ ಗುಬ್ಬಿಯ ಚನ್ನಬಸವೇಶ್ವರ ದೇವಾಲಯದ ರಥಬೀದಿಯ ಒಪ್ಪರಿಗೆ ಮಂಟಪದ ಬಳಿ ನಡೆದಿದೆ.
ತೋಟಸಾಗರದಿಂದ ಬೆಂಗಳೂರಿನ ಮಾರುಕಟ್ಟೆಗೆ ಹೊರಟಿದ್ದ ಟೊಮೊಟೊ ತುಂಬಿದ ಕ್ಯಾಂಟರ್ ಗಾಡಿ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿರುವ ಘಟನೆ ಗುಬ್ಬಿಯ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ರಥಬೀದಿಯ ಒಬ್ಬರಿಗೆ ಮಂಟಪದ ಬಳಿ ನಡೆದಿದೆ. ಟೊಮೆಟೊ ತುಂಬಿಕೊಂಡು ಬೆಂಗಳೂರಿನ ಮಾರುಕಟ್ಟೆಗೆ ಹೊರಟಿದ್ದ ಮಿನಿ ಲಾರಿಯೊಂದು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಗೆ ಉರುಳಿ ಬಿದ್ದಿದ್ದು, ಲಾರಿಯಲ್ಲಿದ್ದ ಟೊಮೆಟೊ ರಸ್ತೆಯಲ್ಲೆಲ್ಲ ಚಲ್ಲಾಪಿಲ್ಲಿಯಾಗಿದೆ. ಕೂಡಲೇ ಸ್ಥಳೀಯರು ಮಿನಿ ಲಾರಿಯಲ್ಲಿದ್ದ ಚಾಲಕ ಮತ್ತು ಸಹಾಯಕನನ್ನ ರಕ್ಷಿಸಿದ್ದಾರೆ. ಯಾರಿಗೂ ಅಪಾಯವಾಗಿಲ್ಲ. ಸ್ಥಳಕ್ಕೆ ಗುಬ್ಬಿ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಸಾರ್ವಜನಿಕರಿಗೆ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಲು ಸ್ವಚ್ಛತಾ ಅಭಿಯಾನ ಹಮ್ಮಿಕೊಂಡಿದ್ದು, ಹಸಿ ಕಸ, ಒಣ ಕಸ ವಿಂಗಡಣೆ ಮಾಡುವ ಬಗ್ಗೆ ಅರಿವು ಮೂಡಿಸುತ್ತಿದ್ದೇವೆ ಎಂದು ತಾಲೂಕು ಪಂಚಾಯಿತಿ ಸಹಾಯಕ ಕಾರ್ಯನಿರ್ವಹಣಾಧಿಕಾರಿ ಕನಕಪ್ಪ ತಿಳಿಸಿದರು. ಸಾರ್ವಜನಿಕರಿಗೆ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಲು ಸ್ವಚ್ಛತಾ ಅಭಿಯಾನ ಹಮ್ಮಿಕೊಂಡಿದ್ದು, ಹಸಿ ಕಸ, ಒಣ ಕಸ ವಿಂಗಡಣೆ ಮಾಡುವ ಬಗ್ಗೆ ಅರಿವು ಮೂಡಿಸುತ್ತಿದ್ದೇವೆ ಎಂದು ತಾಲೂಕು ಪಂಚಾಯಿತಿ ಸಹಾಯಕ ಕಾರ್ಯನಿರ್ವಹಣಾಧಿಕಾರಿ ಕನಕಪ್ಪ ತಿಳಿಸಿದರು. ಶಿರಾ ತಾಲೂಕಿನ ನಾದೂರು ಗ್ರಾಮ ಪಂಚಾಯಿತಿ ವತಿಯಿಂದ ಪಟ್ಟನಾಯಕನಹಳ್ಳಿ ಗ್ರಾಮದಲ್ಲಿ ತಾಲೂಕು ಪಂಚಾಯಿತಿ ಸಹಾಯಕ ಕಾರ್ಯನಿರ್ವಹಣಾಧಿಕಾರಿ ಕನಕಪ್ಪ ಹಾಗೂ ಅಧ್ಯಕ್ಷೆ ತುಳಸಿ ಮಧುಸೂದನ್ ನೇತೃತ್ವದಲ್ಲಿ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಮೊಹರ್ ತಾಜ್ ಬಾಬು, ಪಾರ್ವತಮ್ಮ, ಶ್ರೀಮತಿ ಕಲ್ಲೇಗೌಡ, ಸದಸ್ಯ ಭೂತರಾಜು, ಮಂಜುನಾಥ್ ಸ್ವಾಮಿ, ಲಕ್ಷ್ಮಮ್ಮ, ಗುರುಸಿದ್ದಪ್ಪ, ಪಿಡಿಒ ತಿಪ್ಪೇಸ್ವಾಮಿ, ಮುಖಂಡ ಗಂಗಣ್ಣ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು, ಸ್ವಚ್ಛತಾಗಾರರು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನಾಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರ ನೇತೃತ್ವದಲ್ಲಿ ಮತ್ತು ಎಮ್ದೊರೆ ಗ್ರಾಮ ಪಂಚಾಯಿತಿ ಮತ್ತು ಬರಗೂರು ಗ್ರಾಮ ಪಂಚಾಯಿತಿ ಸುತ್ತಮುತ್ತ ಒಂದು 2-3 ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದ ಜೊತೆಗೆ ನಾದೂರು ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಖುಷಿ ವಿಚಾರ. ಎಲ್ಲ ಆಡಳಿತ ವರ್ಗದ ಸದಸ್ಯರು, ಅಧ್ಯಕ್ಷರು ಮತ್ತು ಸಿಬ್ಬಂದಿ ವರ್ಗದವರು ಸೇರಿ ಗ್ರಾಮದಲ್ಲಿ ಸ್ವಚ್ಛತೆ ಕಾರ್ಯಕ್ರಮದ ಜೊತೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ. ಇವತ್ತು ನೀವೆಲ್ಲರೂ ಸ್ವಚ್ಛತೆ ಸೇವೆ ಅಂತೇಳಿ ಏನು ಸ್ವಚ್ಛತೆಗೆ ಇವತ್ತು ಮಹತ್ವ ಕೊಡಬೇಕಾಗೈತಿ. ಹಾಗಾಗಿ ಸಾರ್ವಜನಿಕರು ದಿನ ಬಳಕೆ ಇರ್ತಕ್ಕಂಥ ಒಂದು ಹಸಿ ಕಸ ಆಗಿರ್ಬೋದು, ಒಣ ಕಸ ಆಗಿರ್ಬೋದು, ಅದನ್ನು ವಿಂಗಡಣೆ ಮಾಡಲು ಗ್ರಾಮ ಪಂಚಾಯತ್ ವತಿಯಿಂದ ಒಂದು ಸ್ವಚ್ಛತಾ ವೆಹಿಕಲನ್ನು ಕೊಟ್ಟು ಸಿಬ್ಬಂದಿ ವರ್ಗ ಪ್ರತಿದಿನ ಮನೆಗೆ ಕೊಟ್ಟರು ನಿರೀಕ್ಷಿತ ಪ್ರಮಾಣದಲ್ಲಿ ಸಾರ್ವಜನಿಕರು ಸ್ಪಂದಿಸದೇ ಇರುವುದಕ್ಕಂಥ ಕಸವನ್ನು ಬೀದಿಯಲ್ಲಿ ಅಲ್ಲಿ ಹಾಕಿರ್ತಕ್ಕಂಥ ಒಂದು ರೂಢಿಸ್ಕೊಂಡಿದ್ದಾರೆ. ಅದನ್ನೆಲ್ಲನೂ ಕಡಿವಾಣ ಹಾಕುವ ಸಲುವಾಗಿ ಇವತ್ತೆಲ್ಲ ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿ ವರ್ಗದವರು ಒಂದು ಅವೇರ್ನೆಸ್ ಜೊತೆಗೆ ಸ್ವಚ್ಛತೆಯನ್ನು ಮಾಡಿ ಸಾರ್ವಜನಿಕರು ಮತ್ತು ಎಲ್ಲ ಗ್ರಾಮದ ಮುಖಂಡರು, ಎಲ್ಲ ಸ್ತ್ರೀಶಕ್ತಿ ಸಂಘದ ಎಲ್ಲರೂ ಸಹ ಒಂದು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಒಂದು ಸ್ವಚ್ಛತೆ ಒಂದು ಮಾಡಬೇಕಂತ ನಮ್ಮಲ್ಲಿ ಮನವಿ ಮಾಡಿಕೊಳ್ತಾ, ಮತ್ತು ಈ ಒಂದು ಕಾರ್ಯಕ್ರಮ ಇವತ್ತು ಒಂದೇ ದಿವಸ ಆಚರಣೆ ಆಗಿದ್ದಾರೆ. ಪ್ರತಿದಿನವೂ ಸಹ ಒಂದು ಆಡಳಿತ ವರ್ಗದವರು ಈ ರೀತಿ ಒಂದು ಕಟ್ಟುನಿಟ್ಟಾಗಿ ಸ್ವಚ್ಛತೆ ಮಾಡಿದ್ದೆ ಆದಲ್ಲಿ ಗ್ರಾಮವು ಒಂದು ಸ್ವಚ್ಛ ಮತ್ತು ಸುಂದರ ಗ್ರಾಮ ಆಗಲಿಕ್ಕೆ ಸಾಧ್ಯ ಆಗ್ತೈತಿ. ಅದಕ್ಕೆ ಎಲ್ಲರೂ ಸಹಕಾರ ಮುಖ್ಯವಾಗಿದೆ ಅಂತ ಹೇಳ್ತಾ ನನ್ನ ಮಾತು. ಇಂದು ನಾದೂರು ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛತಾ ಸಪ್ತಾಹವನ್ನು ಹಮ್ಮಿಕೊಂಡಿದ್ದೀವಿ. ಈ ಸ್ವಚ್ಛತಾ ಸಪ್ತಾಹಕ್ಕೆ ನಾದೂರು ಗ್ರಾಮ ಪಂಚಾಯಿತಿ ಜೊತೆಗೆ ಬರಗೂರು ಗ್ರಾಮ ಪಂಚಾಯಿತಿಯವರು, ಹಾಗೆ ಹೊಸಳ್ಳಿ ಪಂಚಾಯಿತಿಯವರು, ಎಮ್ದೊರೆ ಗ್ರಾಮ ಪಂಚಾಯಿತಿ ಎಲ್ಲ ಸಿಬ್ಬಂದಿ ವರ್ಗದವರು, ಹಾಗೆ ನಾದೂರು ಗ್ರಾಮ ಪಂಚಾಯಿತಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಆಶಾ ಕಾರ್ಯಕರ್ತೆಯರು ಎಲ್ಲರೂ ಭಾಗವಹಿಸ್ತಿದ್ದಾರೆ. ಹಾಗೆ ಈ ಭಾಗವಹಿಸೋದ್ರ ಜೊತೆಗೆ ಸಾರ್ವಜನಿಕರು ಈ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಎಲ್ಲರೂ ಕೈ ಜೋಡಿಸಿ ಹಾಗೆ ಈ ಸ್ವಚ್ಛತೆಯನ್ನು ಹೀಗೆ ಕಾಪಾಡಬೇಕು, ಇದು ಜನರಲ್ಲಿ ಎಲ್ಲರೂ ಈ ಅರಿವು ಮೂಡಿಸ್ಬೇಕು ಇದ್ರ ಮೂಲಕ ಅಂತ ಹೇಳಿ ಎಲ್ಲರೂ ಸಾರ್ವಜನಿಕರು ಈ ಸ್ವಚ್ಛತೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ಅಂತ ಕೇಳ್ಕೊಳ್ತಾ. ಖಾಸಗಿ ಬಸ್ಸೊಂದು ವೇಗವಾಗಿ ಬಂದು ಆಟೋ ರಿಕ್ಷಾಗೆ ಡಿಕ್ಕಿ ಹೊಡೆದ ಘಟನೆ ಚಿತ್ರದುರ್ಗದಲ್ಲಿ ನಡೆದಿದೆ. ಅದೃಷ್ಟವಶಾತ್ ಆಟೋದಲ್ಲಿದ್ದ 4 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಖಾಸಗಿ ಬಸ್ಸೊಂದು ವೇಗವಾಗಿ ಬಂದು ಆಟೋ ರಿಕ್ಷಾಗೆ ಡಿಕ್ಕಿ ಹೊಡೆದ ಘಟನೆ ಚಿತ್ರದುರ್ಗದಲ್ಲಿ ನಡೆದಿದೆ. ಅದೃಷ್ಟವಶಾತ್ ಆಟೋದಲ್ಲಿದ್ದ 4 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚಿತ್ರದುರ್ಗದ ಹೆಡ್ ಪೋಸ್ಟ್ ಆಫೀಸ್ ರಸ್ತೆಯಲ್ಲಿ ಈ ಭೀಕರ ಅಪಘಾತ ನಡೆದಿದ್ದು, ಘಟನೆ ಸಿಸಿಟಿವಿ ವಿಡಿಯೋ ವೈರಲ್ ಆಗುತ್ತಿದೆ. ಘಟನೆಯಲ್ಲಿ ನವೀನ್, ಪೂಜಾ, ನಿಂಗರಾಜು, ಮಹಂತೇಶ್ ಗಂಭೀರವಾಗಿ ಗಾಯಗೊಂಡಿದ್ದು ಜಿಲ್ಲಾಸ್ಪತ್ರೆಗೆ ಇವರನ್ನ ದಾಖಲು ಮಾಡಲಾಗಿದೆ. ಸ್ಥಳಕ್ಕೆ ಸಂಚಾರಿ ಠಾಣಾ ಪೊಲೀಸರು ಭೇಟಿ ನೀಡಿದ್ದಾರೆ.
ಶಿರಾ ತಾಲೂಕಿನ ದ್ವಾರನಕುಂಟೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವಿಶ್ವ ಸ್ತನಪಾನ ಸಪ್ತಾಹ ಕಾರ್ಯಕ್ರಮವನ್ನು ದ್ವಾರನಕುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮೀಕಾಂತ್ ಉದ್ಘಾಟನೆ ಮಾಡಿದರು. ಶಿರಾ ತಾಲೂಕಿನ ದ್ವಾರನಕುಂಟೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವಿಶ್ವ ಸ್ತನಪಾನ ಸಪ್ತಾಹ ಕಾರ್ಯಕ್ರಮವನ್ನು ದ್ವಾರನಕುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮೀಕಾಂತ್ ಉದ್ಘಾಟಿಸಿದರು. ಈ ವೇಳೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಕೆಜೆ ತಿಮ್ಮರಾಜು, ಕಾಳಿದಾಸ ಪ್ರೌಢಶಾಲೆಯ ಶಿಕ್ಷಕ ರವೀಂದ್ರ, ಶುಶ್ರೂಷಕಿ ಕವಿತಾ, ಆರೋಗ್ಯ ಇಲಾಖೆ ರಘು, ನಿರಂಜನ್, ಫಾತಿಮಾ, ವಿಜಯಲಕ್ಷ್ಮಿ ಸೇರಿದಂತೆ ಆಶಾ ಕಾರ್ಯಕರ್ತರು ಹಾಗೂ ಕಾಳಿದಾಸ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮಗು ಹುಟ್ಟಿದ ಈಗ ನಾವೇನು ಪ್ರಾರಂಭದಲ್ಲಿ ಎದೆ ಹಾಲಿನ ಮಹತ್ವ ಬಗ್ಗೆ ತಾಯಿ ಕಡೆ ಕೊಡ್ತಾರಲ್ಲ ಗರ್ಭಿಣಿಯರಿಗೆ, ಅವಾಗಿಂದ ಸಮೇತ ನಮ್ಮ ಆರೋಗ್ಯ ಸಿಬ್ಬಂದಿಯವರು ಆಶಾವ್ರಿಗೆ ಮನೆ ಭೇಟಿ ಹೇಳ್ತಾರೆ, ಎದೆ ಹಾಲು ಯಾವಾಗ ಕುಡಿಸ್ಬೇಕು, ಯಾವಾಗ ಹೇಳ್ತಾರೆ. ಈಗ ಏನಾಯ್ತಂದ್ರೆ ಹೆರಿಗೆ ಆದ ತಕ್ಷಣ ವಿತಿನ್ ಅರ್ಧ ಗಂಟೆ ಅಂತ ಹೆರಿಗೆ ಆದ ತಕ್ಷಣ ಅರ್ಧ ಗಂಟೆ ಇರ್ಬೋದು, ಮುಕ್ಕಾಲು ಗಂಟೆ ಇರ್ಬೋದು, 1 ಗಂಟೆ ಇರ್ಬೋದು, ಹೆರಿಗೆ ಆದ ತಕ್ಷಣ ಎದೆ ಹಾಲು ಕುಡಿಸ್ಬೇಕು. ಎದೆ ಹಾಲು ಕುಡಿಸ್ಬೇಕು. ಎದೆ ಹಾಲು ಯಾಕೆ ಕುಡಿಸ್ಬೇಕಂದ್ರೆ ಆ ಪ್ರಾರಂಭದಲ್ಲಿ ಎದೆ ಹಾಲು ಕೊಲೆಸ್ಟ್ರಾಮ್ ಅಂತ ಅಂಶ ಇರುತ್ತೆ. ಕೊಲೆಸ್ಟ್ರಾಮ್ ಅಂತ ಅಂಶ ಇದ್ದಾಗ ಗಿಣ್ಣು ಅಂತ ಇರೋದು, ಆ ಗಿಣ್ಣು ಅಂಶ ಇರುತ್ತೆ. ಆ ಗಿಣ್ಣು ಅಂಶ ತಗೊಂಡಾಗ ಅದ್ರ ರೋಗ ನಿರೋಧಕ ಜಾಸ್ತಿ ಇರುತ್ತೆ. ಅದು ಎಲ್ಲ ನಮ್ಮ ಮಗುವಿಗೆ ಏನೇನು ಬೇಕು ರೋಗ ನಿರೋಧಕ ಬರೋ ಕಡಿಮೆ ಮಾಡೋದಕ್ಕೆ ಶಕ್ತಿ ಕೊಡೋದಕ್ಕೆ ಅವೆಲ್ಲ ಅಂಶಗಳು ಇರ್ತವೆ. ಆದ್ರಿಂದ ಎದೆ ಹಾಲು ಹೆರಿಗೆ ಆದ ತಕ್ಷಣ ಎದೆ ಹಾಲು ಕುಡಿಸ್ಲೇಬೇಕು. ಮೊದ್ಲಿತ್ತು 30-40 ವರ್ಷ ಹಿಂದೆ, ಅವಾಗ ಮೂರ್ ದಿನ ಎದೆ ಹಾಲು ಕುಡಿಸಿರೋದಲ್ವಾ, ಕುಡಿಸಿದ್ರು. ಅವಾಗ ಏನಮ್ಮ 30 ವರ್ಷದ ಹಿಂದೆ ಎದೆ ಹಾಲು ತಕ್ಷಣ ಕುಡಿಸ್ತಾ ಇರ್ಲಿಲ್ಲ. ಅವಾಗ ಏನಂದ್ರೆ 3 ದಿನ ಕರೆದ್ಬಿಟ್ಟು ಚೆಲ್ಬಿಟ್ಟು 4 ದಿನ 5 ದಿನ ಕುಡಿಸ್ತಿದ್ರು. ಅವಾಗ ಸಕ್ಕರೆ ಹಾಲು, ಎದೆ ಹಾಲು, ಜೇನುತುಪ್ಪ ಅದೆಲ್ಲ ತಿನ್ನಿಸ್ತಾ ಇದ್ರು. ಈಗ ಅದೆಲ್ಲ ಇಲ್ವೇ ಇಲ್ಲ. ಎದೆ ಹುಟ್ಟಿದ ತಕ್ಷಣ ಎದೆ ಹಾಲು ಕುಡಿಸ್ಲೇಬೇಕು. ಅದ್ರಲ್ಲಿ ಕೊಲೆಸ್ಟ್ರಾಮ್ ಅಂತ ಏನಿದೆ, ಗಿಣ್ಣು ಅಂತ ಅಂಶ ಇರುತ್ತೆ, ಅದು ಪರಿಪೂರ್ಣವಾಗಿ ಎಲ್ಲರೂ ಆ ತಾಯಿನ ಹೆಚ್ಚು ಇದಾಗುತ್ತೆ. ಆಮೇಲೆ ನೀವು ಅಂದ್ಕೋಬಹುದು ಯಾವ ತಾಯಿಗೆ ಹಾಲು ಬೀಳಲ್ಲ ಅಂತ. ಖಂಡಿತ 199% ಎಲ್ಲಾ ತಾಯಿಗಳು ಎದೆ ಹಾಲು ಬೀಳುತ್ತೆ. ಆದ್ರೆ ಹುಟ್ಟಿದ ತಕ್ಷಣ ಎದೆ ಹಾಲು ಕುಡಿಸಿದ್ರೆ ಅವಾಗ ಹಾಲು ಬೀಳ್ತಾ ಅದ ಚೀಪುತ್ತಲ್ಲ, ಅದೇ ಬೀಳುತ್ತೆ. ಆಮೇಲೆ ನಂತರ ಆ ಎದೆ ಹಾಲು ಕುಡಿಸಿದಾಗ ಅದು ಕನಿಷ್ಠ ಪಕ್ಷ 6 ತಿಂಗಳ ತನಕ ಏನು ಕೊಡಬಾರ್ದು. ಎದೆ ಹಾಲು 6 ತಿಂಗಳ ತನಕನ ಎದೆ ಹಾಲು ಬಿಟ್ಟು ಪಾಪ ನೀರು ಸಮೇತ ಕೊಡ್ಬೋದು, ಡ್ರೈ ಪೌಡರ್ನ ಹಾಕ್ಬಾರ್ದು. 6 ತಿಂಗಳು ತುಂಬ ತನಕನ ಮಗುವಿಗೆ ಯಾವುದೇ ಕಾರಣದನ ಎದೆ ಹಾಲನ್ನು ಬಿಟ್ಟು ಬೇರೆ ಆಹಾರ ಕೊಡಬಾರ್ದು. ಯಾಕಂದ್ರೆ ಆ ಎದೆ ಹಾಲಿನಲ್ಲಿ 185% ನೀರಿನಂಶ ಇರುತ್ತೆ, ಇನ್ನು 7% ಕಾರ್ಬೋಹೈಡ್ರೇಟ್ ಇರುತ್ತೆ, 3% 1% ಪ್ರೋಟೀನ್ ಅಂಶ ಇರುತ್ತೆ. ಅದ್ರಲ್ಲಿ ಮಗುವಿಗೆ ಜೀರ್ಣವಾಗಬೇಕಾದ ಎಲ್ಲ ಆಹಾರಗಳು ಅದರಲ್ಲಿ ಇರ್ತವೆ. ಮಗುವಿಗೆ ಸಂಪೂರ್ಣವಾಗಿ ಜೀರ್ಣವಾದ ಆಹಾರ ಅಥವಾ ಶಕ್ತಿ ಬರ ಪದಾರ್ಥ ಹಾಲಿರ್ತದೆ. 6 ತಿಂಗಳು ತುಂಬ ತನಕ ಎದೆ ಹಾಲು ಬಿಟ್ಟು ಏನು ಕೊಡಬಾರ್ದು. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.